ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಏನು ನೋಡಿನ್ರಿ, ನೋಡಿದ ಕೂಡಲೇ ಇಷ್ಟ ಆಯ್ತು. ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡ್ಯಾರ, ಕೂಡ್ಯಾರ, ಜಗಳ ಆಡ್ಯಾರ, ಹೊರಗೆ ಹೋಗ್ಯಾರ. ಇಷ್ಟ ಜೀವನ ಅವ್ರದಷ್ಟು. ಏನು ಇರುವಾಗ ಆ ಭಾವನೆಗಳಿಲ್ಲ, ಬೇರೆ ಬೇರೆ ಭಾವನೆಗಳಾಗ್ಯಾವ. ಇವ ಅಂತಿದ್ದ, ಅದು ಹಿಂದೇನ ಕಪ್ಪಿಗೆ ಕಲ್ಲು ಒಗದ್ರೆ ಮೂಕ್ ಹೆಂಡತಿ ಸಿಗ್ತಾಳ ಅಂತಿದ್ರು. ಈಗ ನೋಡಿದ್ರೆ ನನಗೆ ಕಲ್ಲು ಒಗದಿದ್ರೆ ಬೇಸಿತ್ತಪ್ಪ ಅಂತ ಅನಿಸ್ತೈತೆ ಅಂತ ಇವ ಅಂತಿರ್ತಾನೆ. ಒಂದು ಒಗದು ಬಿಟ್ಟಿದ್ರೆ ಚಲೋ ಇತ್ತಂತ ಇವ ಅನಿಸ್ತಾನ. ಅದು ಬನ್ನಿ ಗಿಡದ ಪೂಜೆ ಮಾಡಕ್ಕೆ ಹೋಗ್ತಿರ್ತೈತಿ. ಕೇಳ್ತಾರೆ, ಯಾಕವ ಬನ್ನಿ ಗಿಡದ ಪೂಜೆ? ಮೊದಲು ಮದುವೆ ಆಗೋದಕ್ಕಿಂತ ಮೊದಲು ಹೋಗ್ತಿದ್ದಿ, ಈಗ ಯಾಕೆ ಹೊಂಟಿ? ಮದುವೆ ಆಗೋದಕ್ಕಿಂತ ಮೊದಲ ಚಲೋ ಗಂಡ ಸಿಗಲಿ ಅಂತ ಹೋಗ್ತಿದ್ದೆ, ಮತ್ತೆ ಈಗ ಯಾಕೆ ಹೊಂಟಿ ಅಂದ್ರೆ ಕೇಳಾಕ್ ಹೊಂಟಿ, ನಾ ಕೇಳಿದ್ದೆ ಅಂಥದ್ದು, ನೀ ಕೊಟ್ಟಿದ್ದೆ ಅಂಥದ್ದಂತ ಅದು ಅಂತಿರ್ತೈತಿ. ಅನ್ನೋದಿಲ್ಲ, ಮಜಾ ಇರ್ತೈತಿ. ಈಗ ಅವ್ರವ್ರ ನೆನಪಾಗಕ್ಕೆ ಶುರು ಆಕ್ಕ ಅವರಿಗೆಲ್ಲ. ಅಂದ್ರೆ ಇದು ಅಷ್ಟ ಇರೋದು. ಇದು ಅಂಧ ವೈಷಯಿಕ ಪ್ರೇಮ. ಇದು ವಿಷಯದ, ಇದು ಒಂದು ಸ್ವಲ್ಪ ಸುಖ ಕೊಟ್ಟೆತ್ತು ಅಂತ ಪ್ರೇಮ ಮಾಡೈತಿ. ಈಗ ಅನ್ನೋದಿಲ್ಲ ಫಾಲ್ ಇನ್ ಲವ್ ಅಂತ. ಐ ಹ್ಯಾವ್ ಫಾಲನ್ ಇನ್ ಲವ್. ಒಂದು ಸತ್ಯ ಎಲ್ಲ ಹುಡುಗರು ಯುವಕರು ನಾವೆಲ್ಲ ಅರ್ಥ ಮಾಡಿಕೋಬೇಕು. ಇಫ್ ಯು ಫಾಲ್ ಇನ್ ಲವ್, ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಲವ್. ಪ್ರೇಮ, ಇಫ್ ಯು ಫಾಲ್ ಇನ್ ಲವ್, ಇಟ್ ಈಸ್ ನಾಟ್ ಲವ್. ಇಫ್ ಯು ರೈಸ್ ಇನ್ ಲವ್, ಇಟ್ ಈಸ್ ರಿಯಲ್ ಲವ್. ಪ್ರೇಮದೊಳಗೆ ಬಿದ್ದರೆ ಪ್ರೇಮ ಅಲ್ಲ, ಪ್ರೇಮದೊಳಗೆ ಏಳಬೇಕು ಮನುಷ್ಯ, ವಿಕಾಸ ಆಗಬೇಕು. ಅದಕ್ಕೆ ಪ್ರೇಮ ಅಂತ ಕರೀತಾರೆ. ಇರದೇ ಇದ್ರೆ ಅದು ವೈಷಯಿಕ ಪ್ರೇಮ ಅಷ್ಟೇ. ಅಂದ್ರೆ ನಮ್ಮ ಪ್ರೇಮ ಹೇಗಿರಬೇಕು ಅಂದ್ರೆ, ಈ ವ್ಯಾವಹಾರಿಕ ಪ್ರೇಮದಿಂದ ದೂರ ಇರಬೇಕು, ವೈಷಯಿಕ ಪ್ರೇಮದಿಂದ ದೂರ ಇರಬೇಕು. ಅದು ಪರಮ ಪ್ರೇಮ ಇರಬೇಕು. ಭಕ್ತಿ ಪರಮ ಪ್ರೇಮ ರೂಪ. ಅಂದ್ರೆ ಪ್ರೇಮ ಪವಿತ್ರ ಆಗಿರಬೇಕು ಅಂತ. ಪವಿತ್ರ ಪ್ರೇಮ ಅಂತ ಯಾವುದಕ್ಕನ್ನೋದು ಅಂದ್ರೆ, ಯಾವುದರಲ್ಲಿ ಈ ವ್ಯಾವಹಾರಿಕ ಲಾಭದ ದೃಷ್ಟಿ ಇಲ್ಲ, ಯಾವುದರಲ್ಲಿ ಈ ವಿಷಯಗಳ ಅಂಧ ಆಕರ್ಷಣೆ ಇಲ್ಲ, ಅದು ಪವಿತ್ರ ಪ್ರೇಮ. ಅಲ್ಲಮ ಪ್ರಭುಗಳು ಒಂದು ಸುಂದರ ಮಾತು ಬರೀತಾರೆ. ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಈ ಗುಣವಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ದೇವನ ವಾಸ ಎಲ್ಲೆ? ದೇವರು ಯಾವ ಹೃದಯದಲ್ಲಿರ್ತಾನಂತ ಅಲ್ಲಮ ತನ್ನ ವಚನವನ್ನು ನಿರ್ವಚನ ಮಾಡ್ತಾನೆ. ಅಲ್ಲಮ ಪ್ರಭುದೇವರು ಈಗ ಅವ ಒಂದು ಸುಂದರ ಉಪಮೆ ಕೊಡ್ತಾನದ್. ಒಂದು ಮನುಷ್ಯನ ಚಿತ್ರ ಬರೀಬಹುದು. ಮನುಷ್ಯ ಹೆಂಗದನ ಅವನಂಗ ಚಿತ್ರ ಬರೀಬಹುದೇ ಹೊರತು ಆ ಚಿತ್ರಕ್ಕೆ ಯಾವ ಶ್ರೇಷ್ಠ MF ಹುಸೇನ್ ಅಂತ ಚಿತ್ರ ಕಲಾವಿದ ಇದ್ರೂ ಅವನ್ ಇನ್ನಂಗ ಚಿತ್ರ ಬಿಡಿಸಬಹುದೇ ಹೊರತು ನಿನ್ನ ಚಿತ್ರಕ್ಕೆ ಪ್ರಾಣ ತುಂಬಕ್ಕಾಗುವುದಿಲ್ಲ. ದಿವ್ಯ ಆಗಮಗಳು ವೇದಗಳು ಹೇಳಿದ ರೀತಿಯಲ್ಲಿ ದೇಹಕ್ಕೆ ದೀಕ್ಷೆಯ ಕ್ರಿಯೆಯನ್ನು ಮಾಡಬಹುದೇ ಹೊರತು ಎದೆಯೊಳಗೆ ಭಕ್ತಿ ತುಂಬಕ್ಕಾಗತ್ತೇನು, ಪ್ರೇಮ ತುಂಬಕ್ಕಾಗತ್ತೆ? ದೀಕ್ಷಾ ಕೊಡಬಹುದು ಹೊರಗಷ್ಟ, ಎದೆಯೊಳಗೆ ಪ್ರೇಮ ತುಂಬಲಿಕ್ಕಾಗ್ತೈತೆ? ಇಲ್ಲ. ಅದಕ್ಕೆ ಅಲ್ಲಮ್ಮ ಅಂತಾನ, ದೇವನೇ ನೀನು ಹೊರಗಿಂದಲ್ಲ, ಪ್ರಾಣವಹ ಭಕ್ತಿಯ ತನ್ಮಯ ನೀನು. ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೆ ಪ್ರಾಣವಾದ ಎದೆಯೊಳಗಿನ ಪ್ರೇಮ ಐತಲ್ಲ, ಅದು ಇದ್ರೆ ನೀ ಇಷ್ಟಪಡ್ತಿ. ನಿನಗೆ ಯಾವ ಗುಣ ಇಷ್ಟ ಆಗ್ತೈತೆ ಅಂದ್ರೆ, ಯಾರ ಎದೆಯೊಳಗೆ ಪ್ರೇಮ ಐತಿ ಅವ್ರ ಎದೆಯೊಳಗೆ ಹೋಗಿರ್ತಿದ್ದೇವನೇ. ಯಾರ ಎದೆಯೊಳಗೆ ಪ್ರೇಮ ಇಲ್ಲ ಅಲ್ಲಿ ದೇವರ ನೀನೂ ಇಲ್ಲ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರಂತ. ಸ್ವಲ್ಪ ಪ್ರೇಮ ಇರಬೇಕು ಎದೆಯೊಳಗೆ ಮನುಷ್ಯನಿಗೆ. ಒಂದು ಜಿವಿಷ್ ಧರ್ಮಗ್ರಂಥ ಇದೆ, ತೋರಹ ಅಂತ ಅದರ ಹೆಸರು. ಹಿಲೆಲ್ ಅಂತ ಹೇಳಿ ಆ ಧರ್ಮದ ಗುರುಗಳು. ಹಿಲೆಲ್, ತೋರಹ ಆ ಧರ್ಮದ ಗ್ರಂಥ. ಅದು ತೋರಹ, ಅದು ಸುಮಾರು 1000 ಪುಟಗಳ ಹೊತ್ತಿಗೆ. ಅದು ತೋರಹ. ಒಬ್ಬ ಶಿಷ್ಯ ಬಂದು ಗುರುವಿಗಂತಾನ, ಗುರುಗಳೇ ಈ ತೋರಹ ಐತಲ್ಲ ನನಗೆ 2 ಮಾತಿನೊಳಗೆ ಹೇಳ್ರಿ ಅನ್ನು. ತೋರಹ ಜಿವಿಷ್ ಧರ್ಮಗ್ರಂಥ ಅದು, ಇದು ನನಗೆ 2 ಮಾತಿನಾಗ ಹೇಳ್ರಿ, 2 ಸಾಲಿನಾಗ ಹೇಳ್ರಿ. ಗುರುಗಳಂತಾರ, ಅಲ್ಲೋ ತೋರಹ ಏನು ಧರ್ಮಗ್ರಂಥ ಐತಲ್ಲ 1000 ಪುಟಗಳ ಹೊತ್ತಿಗೆಯನ್ನ 2 ಸಾಲಿನಾಗ ನಿನಗೆ ಹೇಳಿ ಅಂದ್ರೆ ಹೆಂಗೆ? ಅಲ್ಲ ಗುರುಗಳೇ, ನಾವು ಒಕ್ಕಲ್ತನ ಮಾಡೋ ಹಳ್ಳಿ ಮನುಷ್ಯ, ಹೊಲಕ್ಕೆ ಹೋಗ್ಬೇಕಾಗೈತಿ ನಾನು, ಹೇಳ್ರಿ ಅಂದ್. 2 ಮಾತಿನಾಗ ಹೇಳ್ರಿ ನೀವು.
ಅವಾಗ ಗುರು ಅಂದ, 2 ಮಾತಿನಾಗ ತೊರಹ ಹೆಂಗೆ ಹೇಳಿ ನಾ ನಿನಗೆ. ಅವಾಗ ಗುರು ಶಿಷ್ಯ ಅಂತಾನ, ಮತ್ತೆ ನಿಮಗೆ ಇಷ್ಟು ಓದ್ಕೊಂಡಿರಿ, 12 ವರ್ಷ ಕಾಶ್ಯಾಗ ಓದಿ ಬಂದಿರಿ, ಧರ್ಮದ ಗ್ರಂಥದ್ದು ಓದಿ 2 ಲೈನ್ಯಾಗ ನನಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೆ ನಿಮಗೆ ಗುರು ಅಂತಾರೆ ಯಾಕೆ ಅನ್ಬೇಕು ನಾನು. ಅವಾಗ ಹೆಲಿಲ್ ತೋರಹದ 2 ಲೈನ್ ಹೇಳ್ತಾನೆ. ನಿಜವಾದ ಧರ್ಮ ಯಾವುದು ಅಂದ್ರೆ, ಡೂ ಅಂಟು ಅದರ್ಸ್ that which you would like to be done to you. Don't do unto others that which you would not like to be done to you. ಏನು ತೊರಹ ಏನು ಹೇಳ್ತೈತಿ ಅಂದ್ರೆ, ನೋಡಪ್ಪ ಧರ್ಮ ಅಂದ್ರೆ ಇದೆ, ಪ್ರೇಮ ಅಂದ್ರೆ ಇದೆ, ಜೀವನ ದರ್ಶನ ಅಂದ್ರೆ ಇದೆ. ಇಡೀ 1000 ಪುಟಗಳ ಧರ್ಮ ಗ್ರಂಥದ ಸಾರ 2 ಮಾತು ಏನು ಅಂದ್ರೆ, ನಿನಗೆ ಅಕಸ್ಮಾತ್ ಮಂದಿ ನಮಸ್ಕಾರ ರೀ ಅಂತ ನಿನಗೆ ಅನ್ಬೇಕಂತ ಇಚ್ಛೆ ಇದ್ರೆ ಮೊದಲು ನೀನು ಅವರಿಗೆ ನಮಸ್ಕಾರ ಅನ್ನೋದು ಕಲಿ ಅಂತ. ಇದು ಡೂ ಅಂಟು ಅದರ್ಸ್. ನಿನಗೆ ಮಂದಿ ಬಂದು ಸ್ವಲ್ಪ ಕೂಡ್ರಿ ಊಟ ಮಾಡ್ರಿ ಅಂತ ಅನ್ಬೇಕು ಅಂದ್ರೆ ನಿನಗೆ ಹಿತ ಆಗ್ತೈತಿ ಅಂದ್ರೆ ಮೊದಲು ನೀ ಮಂದಿಗೆ ನಿನ್ನ ಮನೆಗೆ ಬಂದಾಗ ಕೂಡ್ರಿ ಊಟ ಮಾಡ್ರಿ ಅನ್ನೋದು ಕಲಿ. ಇದು ಧರ್ಮದ ಸಾರ. ತೊರಹ ಹೆಂಗೈತಿ ನೋಡ್ರಿ. ಮಂದಿ ನಿನಗೆ ಟೀಕೆ ಮಾಡಬಾರ್ದು ಅಂದ್ರೆ ಮಂದಿಗೆ ಮೊದಲು ಟೀಕೆ ಮಾಡೋದು ಬಿಡು. ನಿನಗೆ ಏನು ಮಾಡ್ಬೇಕು ಅನ್ನಿಸ್ತೈತಿ, ಮಂದಿ ನಮಸ್ಕಾರ ಅನ್ನಬೇಕು ಅಂದ್ರೆ ಮಸ್ತ್ ಅನಿಸ್ತೈತಿ ನನಗಂದ್ರೆ ಮೊದಲು ನೀ ನಮಸ್ಕಾರ ಅನ್ನೋದು ಕಲಿ. ಮಂದಿ ನೀ ಮನೆಗೆ ಹೋದಾಗ ಅವ್ರು ಊಟ ಮಾಡ್ರಿ ಕುಂದ್ರಿ ಅಂತ ನಿಮ್ಗೆ ಅವ್ರು ಕುಂತು ಕುರ್ಚಿ ಬಿಟ್ಟು ಹೇಳ್ಬೇಕಂದ್ರೆ ನಿನಗೆ ಖುಷಿ ಆಗ್ತೈತಿ ಅಂದ್ರೆ ಅವ್ರು ಬಂದಾಗ ನಿನ್ನ ಎದ್ದು ಕುರ್ಚಿ ಬಿಟ್ಟು ಕೊಡು. ಇದು ಮಾಡು. ಅಕಸ್ಮಾತ್ ಯಾವ್ರು ಏನರ ಮಾಡೋದ್ರಿಂದ ನಿನಗೆ ಹಿಡಿಸೋದಿಲ್ಲಲ್ಲ, ಅಕಸ್ಮಾತ್ ಯಾರ ನಿನ್ನ ಬಗ್ಗೆ ನಿಂದ ಮಾಡ್ತಾರ, ಟೀಕಾ ಮಾಡಿದ್ರೆ ನಿನಗೆ ಹಿಡಿಸೋದಿಲ್ಲ ಅಂದ್ರೆ ನೀನು ಮೊದಲು ಬಾಯಿ ಮುಚ್ಕೊಂಡು ಕೂಡ ಅಷ್ಟೆ. ಇನ್ನೊಬ್ಬರ ಬಗ್ಗೆ ನೀ ಮಾತಾಡಬೇಡ. ತೊರಹ ಅಂದ್ರೆ ಏನಲ್ಲ, ಲವ್ ಈಸ್ ದ ತೊರಹ, ರೆಸ್ಟ್ ಈಸ್ ಕಮೆಂಟರಿ ಅಷ್ಟೆ. ಪ್ರೇಮವೇ ಧರ್ಮ, ಇದು ಪ್ರೇಮ ಧರ್ಮ. ಇದು ಎಲ್ಲ ಧರ್ಮಗಳ ಸಾರ ಏನು? ಯಾವ ಧರ್ಮಗಳ ಮಂದಿ ಕೊಲೆ ಮಾಡಂತ ಹೇಳ್ಯಾವ ಹೇಳಿ? ಮಂದಿಗೆ ಕೊಲೆ ಮಾಡುವಂತ ಹೇಳಿದ್ರೆ ಅದು ಧರ್ಮವೇ ಅಲ್ಲ ಅಷ್ಟೆ, ಪ್ರೇಮ ಧರ್ಮ. ಇದು ತೋರಹ. ಅದಕ್ಕೆ ಮನುಷ್ಯ ಗೊತ್ತಿರಬೇಕಲ್ಲ, ಪ್ರೇಮ ಪೂರ್ಣವಾಗಿ ಬದುಕಬೇಕು. ಪ್ರೇಮವೇ ಧರ್ಮ. ಇದು ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ